ನಂದೀಶ್ ಹಾಗೂ ದೀಪಕ್ಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟರು ಪೊಲೀಸರು. 5ನೇ ಆರೋಪಿ ಮತ್ತು 13ನೇ ಆರೋಪಿ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಅಂತೇಳಿ ಎಸ್ಪಿಪಿ ಪ್ರಸನ್ನಕುಮಾರ್ ಜಡ್ಜ್ ಮುಂದೆ ಹೇಳ್ತಾ ಇದ್ದಾರೆ. ಮೊದಲು ಸುಳ್ಳು ಕತೆ ಹೇಳಿಕೊಂಡು ಸರೆಂಡರ್ ನಾಟಕ ಆಡಿದ್ರು ಆರೋಪಿಗಳು. ಸರೆಂಡರ್ ಆಗುವ ಮೊದಲು ಮೈಸೂರಿಗೆ ಹೋಗಿ ಬಂದಿದ್ದಾರೆ ಆರೋಪಿಗಳು. ನ್ಯಾಯಾಲಯದ ಮುಂದೆ ಎಸ್ಪಿಪಿ ಪ್ರಸನ್ನಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಜಡ್ಜ್. ನಂದೀಶ್ ಹಾಗೂ ದೀಪಕ್ಗೆ ಎಲೆಕ್ಟ್ರಿಕ್ ಶಾಕ್ ನೀಡಿರುತ್ತಾರೆ ಪೊಲೀಸರು ಅಂತ ಅನಿಲ್ ಬಾಬು ಅಬ್ಜೆಕ್ಷನ್ ಅಂತ ಹೇಳಿದ್ದಾರೆ. 5ನೇ ಆರೋಪಿ ಮತ್ತು 13ನೇ ಆರೋಪಿ ಈ ನಂದೀಶ್ ಮತ್ತು ದೀಪಕ್. ಅದರಲ್ಲಿ ಎಸ್ಪಿಪಿ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಮೊದಲು ಸುಳ್ಳು ಕತೆ ಹೇಳ್ಕೊಂಡು ಸರೆಂಡರ್ ನಾಟಕ ಆಡಿದ್ರು ಆರೋಪಿಗಳು. ಆಮೇಲೆ ಸರೆಂಡರ್ ಆಗೋಕ್ಕೂ ಮೊದಲು ಈ ಆರೋಪಿಗಳು ಮೈಸೂರಿಗೆ ಹೋಗಿ ಬಂದಿದ್ರು. ಸೊ ಅಲ್ಲೂ ಸ್ಥಳ ಮಹಾಜರು ಮಾಡಬೇಕಾಗತ್ತೆ, ಅದಗತ್ಯ. ತನಿಖೆಯ ಭಾಗವಾಗಿ ಸ್ಥಳ ಮಹಾಜರು ಮಾಡಲೇಬೇಕು ಮೈಸೂರಿನಲ್ಲಿ. ಅದಕ್ಕಾದ್ರೂ ನೀವು ಕಸ್ಟಡಿ ಕೊಡಬೇಕು ಸ್ವಾಮಿಗಳೇ. ಈ ರೀತಿಯಾಗಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದವನ್ನ ಮಾಡ್ತಾ ಇದ್ದಾರೆ. ಬಹಳ ಬಲವಾಗಿ ವಾದ ಮಾಡ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. ಒಂದು ಕಡೆ ಅನಿಲ್ ಬಾಬು ಒಂದಷ್ಟು ಆರೋಪಗಳ ಜೊತೆಗೆ ಪ್ರತಿವಾದವನ್ನ ಶುರು ಮಾಡಿದ್ರು. ಅಂದ್ರೆ 5ನೇ ಆರೋಪಿ 13ನೇ ಆರೋಪಿ ಈ ಪ್ರಕರಣದ್ದು ನಂದೀಶ್ ಮತ್ತು ದೀಪಕ್ ಕರೆಂಟ್ ಶಾಕ್ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ಪ್ರಸನ್ನಕುಮಾರ್ ಹೇಳ್ತಾರೆ ಎಸ್ಪಿಪಿ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಈ ಆರೋಪಿಗಳು ಕೃತ್ಯ ನಡೆದಂತಹ ಸಂದರ್ಭದಲ್ಲಿ ಅಥವಾ ಆದಮೇಲೆ ಸುಳ್ಳು ಕತೆ ಹೇಳ್ಕೊಂಡು ಸರೆಂಡರ್ ಆದ್ರು. ಏನೋ ದುಡ್ಡಿನ ವಿಚಾರಕ್ಕೆ ಏನೋ ಗಲಾಟೆ ಆಗಿದೆ, ಆಮೇಲೆ ಕೊಲೆ ಮಾಡಿಬಿಟ್ವಿ ಅಂತೇಳಿ ಸುಳ್ಳು ಕತೆ ಆಡಿದ್ರು. ಆಮೇಲೆ ಸರೆಂಡರ್ ಆಗೋಕ್ಕೂ ಮುಂಚೆ ಅವರು ಮೈಸೂರಿಗೆ ಹೋಗಿ ಬಂದಿದ್ರು. ಯಾಕೆ ಮೈಸೂರಿಗೆ ಹೋಗಿದ್ರು, ಯಾರನ್ನು ಭೇಟಿಯಾಗಕ್ಕೆ ಹೋಗಿದ್ರು, ಅದೆಲ್ಲ ಗೊತ್ತಾಗಬೇಕು. ಕೋರ್ಟ್ ಅನುಮತಿ ಪಡೆಯದೆ ಪವಿತ್ರ ಗೌಡ ಮೊಬೈಲ್ ಸೀಸ್ ಆಗಿದೆ. ಇದನ್ನ ನ್ಯಾಯಾಲಯದಲ್ಲಿ 1ನೇ ಆರೋಪಿ ಪವಿತ್ರ ಗೌಡ ಪರ ವಕೀಲ ವಾದ ಮಾಡ್ತಾ ಇರೋದು. ಮಹಿಳೆಯ ಆರೋಪಿಯನ್ನ 6 ದಿನಗಳ ಕಾಲ ವಿಚಾರಣೆಯನ್ನ ನಡೆಸಲಾಗಿದೆ. ಆರೋಪಿಗಳ ಪೈಕಿ ಪವಿತ್ರ ಗೌಡ ತುಂಬಾ ನೋವನ್ನ ಅನುಭವಿಸಿದ್ದಾಳೆ. ಹೀಗಂತ ಈ ಪ್ರಕರಣದ A1 ಆರೋಪಿ ನಂಬರ್ 1 ಪವಿತ್ರ ಗೌಡ ಪರ ವಕೀಲರು ವಾದ ಶುರು ಮಾಡಿದ್ದಾರೆ ಮಧ್ಯದಲ್ಲಿ. ಒಂದ್ ಕಡೆ ಎಸ್ಪಿಪಿ, ಒಂದ್ ಕಡೆ ದರ್ಶನ್ ಪರ ವಕೀಲರು, ಮತ್ತೊಂದು ಭಾಗದಲ್ಲಿ ಪವಿತ್ರ ಗೌಡ ಪರ ವಕೀಲರು ಕೂಡ ನ್ಯಾಯಾಲಯದ ಅಂದ್ರೆ ಕೋರ್ಟ್ ಅನುಮತಿಯನ್ನ ಪಡ್ಕೊಳ್ದೇನೆ ಪವಿತ್ರ ಗೌಡ ಅವರ ಮೊಬೈಲ್ ಸೀಸ್ ಮಾಡಲಾಗಿದೆ. ಅಷ್ಟೇ ಎಲ್ಲ 6 ದಿನಗಳ ಕಾಲ ವಿಚಾರಣೆ ಕೂಡ ಮಾಡಿದ್ರು. ಇಷ್ಟು ಜನ ಆರೋಪಿಗಳಿದ್ದಾರಲ್ಲ, ಆ ಆರೋಪಿಗಳ ಪೈಕಿ ನನ್ನ ಕಕ್ಷಿದಾರೆ ಪವಿತ್ರ ಗೌಡ ತುಂಬಾ ನೋವನ್ನ ಅನುಭವಿಸಿದ್ದಾಳೆ. ಇದುವರೆಗೂ ನಮ್ಮ ಕಕ್ಷಿದಾರರ ಪವಿತ್ರ ಅವರ ಭೇಟಿಗೆ ಅವಕಾಶ ಕೂಡ ಕೊಟ್ಟಿಲ್ಲ ಅಂತ ಪವಿತ್ರ ಗೌಡ ಪರ ವಕೀಲ ವಾದ ಮಾಡ್ತಾ ಇದ್ದ. ವಾದ ಪ್ರತಿವಾದ ಹೇಗ್ ಸಾಗುತ್ತೆ ಮುಂದೆ ಎಲ್ಲವನ್ನು ಕೂಡ ವಿಸ್ತಾರ ನ್ಯೂಸ್ ಇಂಚಿಂಚು ಮಾಹಿತಿಯನ್ನ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋರ್ಟ್ ಒಳಗಡೆ ಏನಾಗ್ತಾ ಇದೆ, ವಾದ ಪ್ರತಿವಾದ ಏನು, ಸರ್ಕಾರದ ಪರ ವಕೀಲ ಪ್ರಸನ್ನಕುಮಾರ್ ಯಾವ ರೀತಿ ವಾದ ಮಾಡ್ತಾ ಇದ್ದಾರೆ, ಅದಕ್ಕೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.